ಕ್ಷೇತ್ರದ ಜನರಿಗೆ ಶುದ್ಧ ನೀರಿನ ಬವಣೆಯನ್ನು ನೀಗಿಸಲು ಅಲ್ಲಲ್ಲಿ ಶುದ್ಧ ನೀರನ್ನು ಪೂರೈಸುವ ಘಟಕಗಳನ್ನು ಕಾಣುತ್ತೇವೆ. ನಾವು ಕೊಂಡುಕೊಳ್ಳುವ ನೀರಿಗಿಂತಲೂ ಹೆಚ್ಚು ಶುದ್ಧ ಮತ್ತು ಆರೋಗ್ಯಕಾರಿ ಈ ಡಿಕೆಎಸ್ ಶುದ್ಧ ನೀರು. ಶುದ್ಧತೆಯನ್ನು ಕಾಪಾಡಲು ಶ್ರೀ ಡಿಕೆ ಶಿವಕುಮಾರ್ ರವರು ಪ್ರತಿ ಮನೆಗೂ ಉಚಿತ ನೀರಿನ ಕ್ಯಾನ್ಗಳನ್ನು ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ಸಹಭಾಗಿತ್ವದೊಂದಿಗೆ ಈ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದೆ. ಘಟಕದಲ್ಲಿ ನೀರು ಶುದ್ಧವಾಗುವ ಪ್ರಕ್ರಿಯೆಯನ್ನು ಈಗ ತಿಳಿಯೋಣ. ಮೊದಲಿಗೆ ನೀರು ಮರಳಿನ ಶೋಧಕ ಅಂದರೆ ಫಿಲ್ಟರ್ನಲ್ಲಿ ಪಟುಗೊಳಿಸಿದ ಆಕ್ಟಿವೇಟಿವ್ ಕಾರ್ಬನ್ ಫಿಲ್ಟರ್ನಲ್ಲಿ ಶೋಧಿಸಿಕೊಂಡು ಮೃದುವಾಗಿಸುವ ಯಂತ್ರದಡಿಗೆ ನೀರು ಸಾಗುತ್ತದೆ. ಅಲ್ಲಿಂದ ಸೂಕ್ಷ್ಮ ಶೋಧಕದಿಂದ ಹಾಯ್ದು ಅನೇಕ ರೋಗಾಣುಗಳಿಂದ ಮುಕ್ತಿ ಪಡೆದು ಉತ್ಕೃಷ್ಟ ಸೋಸುವ ಶೋಧಕವಾದ ರಿವರ್ಸ್ ಆಸ್ಮಾಸಿಸ್ ಪ್ರಕ್ರಿಯೆಗೆ ನೀರು ಒಳಪಡುತ್ತದೆ. ಇಲ್ಲಿ ಸಣ್ಣಾತಿ ಸಣ್ಣ ಕಣಗಳನ್ನು ಮತ್ತು ಅಧಿಕವಾದ ಉಪ್ಪಿನ ಅಂಶವನ್ನು ಶೋಧಿಸಲಾಗುತ್ತದೆ. ನೀರು ಪರಿಪೂರ್ಣವಾಗಿ ಶೋಧನೆಗೊಂಡ ನಂತರ ರುಚಿ ಹೆಚ್ಚಿಸುವ ಶೋಧಕದ ಮೂಲಕ ಹಾಯ್ದು ಪರಿಶುದ್ಧ ಕುಡಿಯುವ ನೀರು ತಯಾರಾಗುತ್ತದೆ. ಸರ್ಕಾರದಿಂದ ಮಾನ್ಯತೆ ಪಡೆದ ಈ ಪರೀಕ್ಷಾ ವಿಧಾನದಲ್ಲೂ ಈ ಶುದ್ಧ ನೀರು ಆತಂಕಕ್ಕೆಡೆ ಮಾಡದೆ ಪಾಸಾಗಿದೆ. ಮೊದಲು ನಮ್ಮ ಹಳ್ಳಿನಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ತುಂಬಾನೇ ಸಮಸ್ಯೆ ಇತ್ತು. ಎಲ್ಲ ಮಹಿಳೆಯರು ಕೂಡ ಬಿಂಗೆ ತಗೊಂಡು ಮೈಲಿಗಟ್ಟಲೆ ದೂರ ದೂರ ಹೋಗ್ತಾ ಇದ್ವಿ. ಈಗ ಶುದ್ಧ ಕುಡಿಯುವ ನೀರನ್ನು ಡಿಕೆ ಶಿವಕುಮಾರ್ ಅವರು ನಮ್ಮ ಹಳ್ಳಿಯ ಮನೆ ಬಾಗಿಲಿಗೆ ತಂದು ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಜನತೆಯ ಪರವಾಗಿ ನಮಸ್ಕಾರಗಳು. ನೀರಿನ ಜೊತೆಗೆ ಉದ್ಯೋಗವನ್ನೂ ಕಲ್ಪಿಸಿದೆ. ಶ್ರೀ ಡಿಕೆ ಶಿವಕುಮಾರ್ ರವರ ಈ ಕನಸಿನ ಕೂಸು ಡಿಕೆಎಸ್ ಶುದ್ಧ ನೀರು ಈಗ ಎಲ್ಲರನ್ನೂ ತಲುಪುತ್ತಿದೆ. ಒಟ್ಟಾರೆ ಜನತೆಯ ಕಷ್ಟಗಳಿಗೆ, ಅವರ ಆಶೋತ್ತರಗಳಿಗೆ, ನೆಮ್ಮದಿಯ ಬದುಕನ್ನು ಸಾಗಿಸಲು ಬೇಕಾಗುವ ಎಲ್ಲ ಆಸೆಗಳಿಗೆ ನೀರೆರೆದು ಪೋಷಿಸುತ್ತಿದ್ದಾರೆ ಶ್ರೀ ಡಿಕೆ ಶಿವಕುಮಾರ್ ರವರು. ಈ ಉತ್ಕೃಷ್ಟವಾದ ಯೋಜನೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತಿದ್ದಾರೆ ಶ್ರೀ ಡಿಕೆ ಶಿವಕುಮಾರ್ ರವರ ಸಹೋದರ ಶ್ರೀ ಡಿಕೆ ಸುರೇಶ್ ರವರು. ಈ ಸಹೋದರರ ಭಗೀರಥ ಪ್ರಯತ್ನದಿಂದಾಗಿಯೇ ಕನಕಪುರ ತಾಲೂಕು ಇಂದು ಶುದ್ಧ ಕುಡಿಯುವ ನೀರಿನ ತಾಣವಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಕನಕಪುರದ ಜನರಿಗೆ ಗಂಗೆಯನ್ನು ಅವರ ಮನೆಯ ಬಾಗಿಲಿಗೆ ತಂದುಕೊಟ್ಟ ಭಗೀರಥರಾಗಿದ್ದಾರೆ ಈ ಡಿಕೆಎಸ್ ಸಹೋದರರು. ಪ್ರತಿನಿತ್ಯ ಈ ಕ್ಷೇತ್ರದ ಜನರು ಈ ಶುದ್ಧ ನೀರನ್ನು ಉಪಯೋಗಿಸಿಕೊಂಡು ಆರೋಗ್ಯವಂತರಾಗಿರಬೇಕೆಂದು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ.